ನಮಸ್ಕಾರ, ಗುಡ್ ಆಫ್ಟರ್ನೂನ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್, ತಾವೆಲ್ಲರೂ ಬಂದಿದ್ದೀರಾ. ಎಲ್ಲ ಮಾಧ್ಯಮ ಮಿತ್ರರಿಗೆ ಆತ್ಮೀಯವಾದ ಸ್ವಾಗತ. ಸೊ ನಾವು ಯಾವ ಸೆಟ್ ಅಲ್ಲಿ ಇದೀವಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ನಾವು ಯಾವ ಕಾರ್ಯಕ್ರಮದ ಲಾಂಚ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ. ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲದೆ ವಿಶ್ವದಾದ್ಯಂತ ಇರುವಂತ ಕನ್ನಡಿಗರ ಮನಸ್ಸುಗಳಿಗೆ ಬಹಳ ಹತ್ತಿರವಾದಂತಹ ಒಂದು ಕಾರ್ಯಕ್ರಮ ಅಂತಂದ್ರೆ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊತೀವಿ, ಅದರಲ್ಲಿ ಸರಿಗಮಪ ಅಂತ ಹೇಳಿ. ಸೊ ಸಂಗೀತದ ಮೂಲಕ ಬಹಳಷ್ಟು ಹೃದಯಗಳಿಗೆ ಇಂಪು ತಂಪನ್ನ ನೀಡುವಂತಹ ಒಂದು ಸರಿಗಮಪ ಕಾರ್ಯಕ್ರಮ. ಈ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ರಿಯಾಲಿಟಿ ಶೋ ವಾಪಸ್ ಸರಿಗಮಪ ಶುರು ಮಾಡ್ತಿದೀವಿ. ಸೊ ಇವತ್ತು ಮೆಗಾ ಆಡಿಷನ್ ನಡೆಯಲಿದೆ. ಸೊ ಈ ಕಾರ್ಯಕ್ರಮದ ಒಂದು ಕುರಿತಾಗಿ ಸಾಕಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಮಾತಾಡೋದಕ್ಕೆ ನಮ್ಮ ಜಡ್ಜಸ್ ಇದ್ದಾರೆ. ಸೊ ಅಫಿಷಿಯಲಿ ಮಗದೊಮ್ಮೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಸೊ ಈಗ ಐ ಥಿಂಕ್ ಸರಿಗಮಪದ ಮುಖ್ಯ ಸ್ತಂಭಗಳು, ದ ಮೇನ್ ಪಿಲ್ಲರ್ಸ್, ದ ಮೇನ್ ಫೇಸಸ್ ಅಂತ ನಮ್ಮ ಜಡ್ಜಸ್ ನಾವೇನ್ ಅನ್ಕೊಂಡಿದ್ವಿ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಕಂಚಿನ ಕಂಠದ ಗಾಯಕ ವಿಜಯ್ ಪ್ರಕಾಶ್ ಸರ್ ಅವರಿಗೆ ಚಪ್ಪಾಳೆಗಳ ಮೂಲಕ ಸ್ವಾಗತ. ವಿ.ಪಿ. ಸರ್. ಅಂಡ್ ಸಂಗೀತ ಕ್ಷೇತ್ರದ ಡಾರ್ಲಿಂಗ್ ನಮ್ಮ ಎಜೆ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯಾ ಸರ್. ವೆಲ್ಕಮ್ ಜನ್ಯಾಜಿ. ಅಂಡ್ ಈಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಕೇಳಿದ್ದು ಅನುಶ್ರೀ ಮದುವೆ ಯಾವಾಗ, ಅದಕ್ಕಿಂತ ಅತಿ ಹೆಚ್ಚು ಪ್ರಶ್ನೆಗಳು ಕೇಳಿದ್ದು ವೇರ್ ಇಸ್ ರಾಜೇಶ್ ಕೃಷ್ಣನ್ ಸರ್. ರಾಜೇಶ್ ಕೃಷ್ಣನ್ ಸರ್ ಯಾಕಿಲ್ಲ ಸರಿಗಮಪದಲ್ಲಿ, ಯಾವಾಗ ಬರ್ತಾರೆ ಅಂತ. ಸೊ ಎಲ್ಲ ಪ್ರಶ್ನೆಗಳಿಗೆ ಮೆಲೋಡಿ ಆಗಿ ಉತ್ತರ ಕೊಡೋದಕ್ಕೆ ಈ ಬಾರಿಯ ಸರಿಗಮಪದಲ್ಲಿ ಮತ್ತೊಮ್ಮೆ ನಮ್ಮೆಲ್ಲರ ಪ್ರೀತಿಯ ಗುರುಗಳು, ದ ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣನ್ ಸರ್. ಗುರುಗಳೇ ವೆಲ್ಕಮ್ ವೆಲ್ಕಮ್. ಐ ಥಿಂಕ್ ಜಡ್ಜಸ್ ನೀವು 3 ಜನ ಕುತ್ಕೊಬಹುದು. ನಮ್ಮ ಟೀಮ್ ಪರವಾಗಿ ಒಂದು ಸಣ್ಣ ಮಾಹಿತಿ ಸರಿಗಮಪ ಕಾರ್ಯಕ್ರಮದ ಬಗ್ಗೆ. ಸರಿಗಮಪ ಕಾರ್ಯಕ್ರಮ ಈ ಬಾರಿ 16 ಜಿಲ್ಲೆಗಳಲ್ಲಿ ನಾವು ಆಡಿಷನ್ಸ್ ಅನ್ನ ಮಾಡಿದ್ವಿ. ಸುಮಾರು 18,000ಕ್ಕಿಂತ ಹೆಚ್ಚಿನ ಜನ ಈ ಆಡಿಷನ್ ಅಲ್ಲಿ ಪಾಲ್ಗೊಂಡಿದ್ರು. ಅದರಲ್ಲಿ ಕೆಲವು ಟ್ಯಾಲೆಂಟ್ ಗಳನ್ನ ನಾವು ಆಯ್ದು ಇವತ್ತು ಮೆಗಾ ಆಡಿಷನ್ ವರೆಗೂ ಕರ್ಕೊಂಡ್ ಬಂದಿದ್ದೀವಿ. ಸೊ ಇಲ್ಲಿ ನಮ್ಮ 3 ಜನ ಜಡ್ಜಸ್ ಬ್ಲೈಂಡ್ ಫೋಲ್ಡ್ ಆಗಿ ಕೇವಲ ಅವರ ಸಿಂಗಿಂಗ್ ಟ್ಯಾಲೆಂಟ್ ಅಂದ್ರೆ ಬರೀ ಕಂಠ, ಅವರ ಹಾಡನ್ನ ಕೇಳಿ ಮಾತ್ರ ಇಲ್ಲಿ ಯಾರು ಮುಂದುವರಿತಾರೆ ಅನ್ನೋ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಸೊ ಈ ಬಾರಿಯ ಟ್ಯಾಲೆಂಟ್ಗಳು ಅದ್ಭುತವಾಗಿದೆ. ಅಂಡ್ ಇಲ್ಲಿ ಒಂದು ಹೊಸ ಅಡಿಷನ್ ಆಗಿದೆ ಏನಪ್ಪಾ ಅಂತಂದ್ರೆ, ನಾವು ಯಾರು ಮೆಗಾ ಆಡಿಷನ್ಗೆ ಫೈನಲಿಸ್ಟ್ ಆಗಿ ಕರ್ಕೊಂಡ್ ಬಂದ್ವಿ, ಫೈನಲ್ 30 ಕಂಟೆಸ್ಟೆಂಟ್ಸ್, ಅವರನ್ನ ಅತಿ ಹೆಚ್ಚು ವೋಟ್ಗಳು ಹಾಗೂ ಲೈಕ್ಗಳ ಮೂಲಕ ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳ ಮೂಲಕ ಆಯ್ಕೆ ಮಾಡಿದ್ದು ಆಡಿಯನ್ಸ್. ಅಂದ್ರೆ ಟಾಪ್ 30 ಅಂದ್ರೆ ಟಾಪ್ 40ನ ನಾವಿಲ್ಲಿ ಕರ್ಕೊಂಡ್ ಬಂದಿದೀವಿ. ಅದರಲ್ಲಿ ದಿ ಬೆಸ್ಟ್ ಯಾರು ಬರಬೇಕು ಅಂತ ನಮ್ಮ ಜಡ್ಜಸ್ಗಿಂತ ಮುಂಚೆನೆ ಆಯ್ಕೆ ಮಾಡಿರೋದು ನಮ್ಮ ಜನತೆ ಥ್ರೂ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ. ಅತಿ ಹೆಚ್ಚು ಲೈಕ್ಸ್ ಕಮೆಂಟ್ಸ್ ಅನ್ನ ಪಡ್ಕೊಂಡಂತಹ ಸಿಂಗರಿಗೆ ಒಂದು ಹೆಚ್ಚಿನ ಅವಕಾಶ ಸಿಗಲಿದೆ ಈ ಬಾರಿ ವೇದಿಕೆ ಮೇಲೆ. ಸೊ ಇನ್ನಷ್ಟು ಮತ್ತಷ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಮ್ಮ ಜಡ್ಜಸ್ ಇದ್ದೇ ಇರ್ತಾರೆ. ಸೊ ಕಾರ್ಯಕ್ರಮ ಶುರು ಮಾಡೋಣ. ಡನ್.